ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತ ಗಂಭೀರ ಆರೋಪವನ್ನು ಎದುರಿಸ್ತಾ ಇರುವಂತ ಚಿತ್ರದುರ್ಗದ ಮುರುಘಾ ಮಠದ ಶ್ರೀಗೆ ಇವತ್ತು ನಿರ್ಣಾಯಕ ದಿನ. ಯಾಕಂತಂದ್ರೆ ದೋಷಿನ ನಿರ್ದೋಷಿನ ಅನ್ನೋದನ್ನ ಕೋರ್ಟ್ ಇವತ್ತು ತೀರ್ಪಿನ ಮುಖಾಂತರ ಪ್ರಕಟ ಮಾಡುವುದಕ್ಕಿದೆ. ಮೊದಲ ಕೇಸು 2 ಪೋಕ್ಸೋ ಕೇಸ್ನಲ್ಲಿ ಮೊದಲ ಕೇಸಿನ ಆದೇಶ ಇವತ್ತು ಪ್ರಕಟ ಆಗುತ್ತೆ ಅಥವಾ ತೀರ್ಪು ಇವತ್ತು ಪ್ರಕಟ ಆಗುತ್ತೆ. ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ನ್ಯಾಯಾಲಯ ಇವತ್ತು ತೀರ್ಪು ಪ್ರಕಟಿಸುತ್ತೆ. ನ್ಯಾಯಾಧೀಶ ಹಡಪದ ಅವರ ಪೀಠದಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಅಪ್ರಾಪ್ತ ಬಾಲಕಿಯರು ಮಾಡಿದಂತ ಆರೋಪದ ಆಧಾರದ ಮೇಲೆ ಕೇಸು ದಾಖಲಾಗಿತ್ತು. ಕೇಸು ತನಿಖೆ ಮಾಡಿದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಚಾರ್ಜ್ ಶೀಟ್ ಆಧಾರದ ಮೇಲೆ ವಾದ ಪ್ರತಿವಾದವನ್ನು ಆಲಿಸಿದಂತ ನ್ಯಾಯಾಲಯ ಇವತ್ತು ತೀರ್ಪು ಪ್ರಕಟಿಸೋದಕ್ಕಿದೆ. ಒಟ್ಟು 2 ಪೋಕ್ಸೋ ಕೇಸುಗಳು. ಮೊದಲಿಗೆ ಕೇಸು ದಾಖಲಾಗಿದ್ದು ಮೈಸೂರಿನ ನಜರಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ. ನಂತರ ಅದು ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಆಯಿತು. ಆಗಸ್ಟ್ 27, 2022ರಲ್ಲಿ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಕೇಸು ವರ್ಗಾವಣೆ ಆಯಿತು. ಈ ಕೇಸಲ್ಲಿ ಮುರುಘಾಶ್ರೀ ಅರೆಸ್ಟ್ ಆಗಿದ್ದು, ಜೈಲು ಸೇರಿದ್ದು, ನಂತರ ಬೇಲ್ ಪಡ್ಕೊಂಡಿದ್ದು, ಬೇಲ್ ರಿಜೆಕ್ಟ್ ಆಯಿತು ಸುಪ್ರೀಂ ಕೋರ್ಟಲ್ಲಿ. ಮತ್ತೆ ಜೈಲು ಸೇರಿದ್ರು, ಆ ನಂತರ ಮತ್ತೆ ಬೇಲ್ ಪಡ್ಕೊಂಡು ಹೊರಗೆ ಬಂದರು. ಸದ್ಯ ಬೇಲಲ್ಲಿ ಹೊರಗಿರುವಂಥ ಮುರುಘಾಶ್ರೀಗೆ ಇವತ್ತು ದೋಷಿನ ನಿರ್ದೋಷಿನ ಅನ್ನೋದು ಡಿಸೈಡ್ ಆಗತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಫಸ್ಟ್ ಕೇಸಲ್ಲಿ ಇವತ್ತು ಪ್ರಮುಖ ದಿನ ಮುರುಘಾಶ್ರೀಗೆ. ಖಂಡಿತ ರಕ್ಷಕ್, ಏನಂತಂದ್ರೆ ಪೋಕ್ಸೋ ಪ್ರಕರಣದಲ್ಲಿ ಈಗಾಗಲೇ ಮುರುಘಾಶ್ರೀ ಬೇಲ್ ಮೇಲೆ ಹೊರಗಿರ್ತಕ್ಕಂಥದ್ದು. ಇವತ್ತು ಏನು ಮುರುಘಾಶ್ರೀಗೆ ಬಿಗ್ ಡೇ ಅಂತಾನೆ ಹೇಳ್ಬೋದಾಗಿದೆ. ಯಾಕಂತಂದ್ರೆ ಮೊದಲ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು 11:30 ಸುಮಾರಿಗೆ ಜಡ್ಜ್ಮೆಂಟ್ ಇರ್ತಕ್ಕಂಥದ್ದು. ಹಿಂದೆ ತೀರ್ಪು ಪ್ರಕಟ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಈಗಾಗಲೇ ನ್ಯಾಯಾಧೀಶರಾದಂತ ಹಡಪದ್ ಅವರು ಇದೆಲ್ಲಾ ರೀತಿಯ ಒಂದು ರೀತಿಯ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಹಿಂದೆ 11:30ರಿಂದ 12 ಗಂಟೆ ಸುಮಾರಿಗೆ ತೀರ್ಪು ಪ್ರಕಟ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಮುರುಘಾಶ್ರೀ ಏನು ಕಳೆದ 2022 ಆಗಸ್ಟ್ 26ರಂದೇ ಮೈಸೂರು ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಅಂದಿನಿಂದ ಇಲ್ಲಿ ತನಕ ಕೂಡ ಕಳೆದ 3 ವರ್ಷದ ತನಕ ಕೂಡ ಈ ಒಂದು ಫಸ್ಟ್ ಕೇಸ್ ಸಂಬಂಧಪಟ್ಟಂಗೆ ಈಗಾಗಲೇ ಮುರುಘಾಶ್ರೀ ಜೈಲಿಗೆ ಹೋಗಿದ್ರು ಮತ್ತು ಬೇಲ್ ಮೇಲೆ ಕಡೆ ಹೊರಗಿರ್ತಕ್ಕಂಥದ್ದು. ಈಗ 2 ಕೇಸ್ ಕೂಡ ಆಗಿದ್ದು. ಪೋಕ್ಸೋ ಮುರುಘಾಶ್ರೀ ಮೇಲೆ ಪೋಕ್ಸೋ ಕೇಸ್ ಕೂಡ 2 ಆಗಿದ್ದು. ಆದ್ರೆ ಮೊದಲ ಕೇಸಿಗೆ ಸಂಬಂಧಪಟ್ಟಂಗೆ ಇವತ್ತು ಮಹತ್ವದ ದಿನ ಅಂತಾನೆ ಹೇಳ್ಬೋದಾಗಿದೆ. 11 ಗಂಟೆ ಈಗಾಗಲೇ ಏನೋ ಮುರುಘಾಶ್ರೀ ಸದ್ಯ ಬೇಲ್ ಮೇಲೆ ದಾವಣಗೆರೆ ವಿರಕ್ತ ಮಠದಲ್ಲಿದ್ರು. ಸದ್ಯ ಈಗಾಗಲೇ 5ರಿಂದ 10 ನಿಮಿಷ ಆಯ್ತು ದಾವಣಗೆರೆ ಬಿಟ್ಟಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ 10 ಗಂಟೆ ಸುಮಾರಿಗೆ ಚಿತ್ರದುರ್ಗದ ಕೋರ್ಟ್ಗೆ ಆಗಮಿಸ್ತಕ್ಕಂಥ ಸಾಧ್ಯತೆ ಇದೆ. ಬಳಿಕ 11:30ಕ್ಕೆ ನ್ಯಾಯಾಧೀಶ ಹಡಪದ್ ಅವರು ಫಸ್ಟ್ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪನ್ನ ಪ್ರಕಟ ಮಾಡುವ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ರಕ್ಷಕ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.